ಎಲ್ಲರಿಗೂ ನಮಸ್ಕಾರ. ಸವಿರುಚಿ ರೆಸಿಪಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಹಳ ರುಚಿಕರವಾಗಿರ್ತಕ್ಕಂಥ ಮಸಾಲ ರವೆ ರೊಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಗರಿಗರಿಯಾಗಿ ರೆಡಿಯಾಗುತ್ತೆ. ಇದನ್ನು ಚಟ್ನಿ ಜೊತೆ ತಿನ್ನೋದಕ್ಕಂತೂ ಬಹಳ ಅದ್ಭುತವಾಗಿರುತ್ತೆ. ತುಂಬ ಸಿಂಪಲ್ಲಾಗಿ ನೀವು ಕೂಡ ಮನೆಯಲ್ಲಿ ಒಂದು 15ರಿಂದ 20 ನಿಮಿಷದಲ್ಲೇ ಈ ರೊಟ್ಟಿನ ಮಾಡ್ಕೋಬೋದು. ಬನ್ನಿ, ಈ ರವೆ ರೊಟ್ಟಿನ ಯಾವ ರೀತಿ ಮಾಡೋದು, ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ. ರವೆ ರೊಟ್ಟಿನ ಮಾಡಲಿಕ್ಕೆ ಮೊದಲಿಗೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಹಾಗಾಗಿ ಒಂದು ಬೌಲ್ನ ತೊಗೊಂಡು ಇದಕ್ಕೆ 300 ಗ್ರಾಮಷ್ಟು ಚಿರೋಟಿ ರವೆನ ಸೇರಿಸ್ಕೊಳ್ತಾ ಇದ್ದೀನಿ. ಸಣ್ಣ ರವೆ ಬರುತ್ತಲ್ಲ, ಆ ರವೆನ ಸೇರಿಸ್ಕೋಬೇಕು. ಇದಕ್ಕೇ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳೋಣ. ಅಕ್ಕಿ ರೊಟ್ಟಿನೇ ಮಾಡಿ ಅಥವಾ ರವೆ ರೊಟ್ಟಿನೇ ಮಾಡಿ, ಈ ರೀತಿ ಸಬ್ಬಕ್ಕಿ ಸೊಪ್ಪು, ಸಬ್ಸಿಗೆ ಸೊಪ್ಪು ಅಂತ ಏನು ಹೇಳ್ತೀವಿ, ಅದನ್ನು ಸೇರಿಸ್ಕೊಂಡ್ರೆ ಬಹಳ ರುಚಿಯಾಗಿರುತ್ತೆ. ಸ್ವಲ್ಪ ಸಬ್ಬಕ್ಕಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕ್ಯಾರೆಟ್ನು ಕೂಡ ತುರಿದು ಸೇರಿಸ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಒಂದು 2ರಿಂದ 3 ಹಸಿಮೆಣಸಿಕಾಯಿ, ಸ್ವಲ್ಪ ತೆಂಗಿನ ತುರಿ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸೋದ್ರಿಂದ ರೊಟ್ಟಿ ರುಚಿ ಅಂತೂ ಬಹಳ ಅದ್ಭುತವಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದೇ ಒಂದು ಚಿಟಿಕೆಯಷ್ಟು ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಿಂಗನ್ನು ಸೇರಿಸೋದ್ರಿಂದ ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು. ಹಾಗೆ ನಿಮಗೆ ಜೀರ್ಣಕ್ರಿಯೆನೂ ಕೂಡ ಚೆನ್ನಾಗಾಗತ್ತೆ. ರವೆನ ಕಲಿಸ್ಕೊಳ್ಳಿಕ್ಕೆ ನಾನಿಲ್ಲಿ ಮೊಸರನ್ನು ಉಪಯೋಗಿಸ್ತಾ ಇದ್ದೀನಿ. 1 ಮೀಡಿಯಮ್ ಕಪ್ಪಿನಷ್ಟು ಮೊಸರು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದರ ಮಾಮೂಲಿ ನಾವು ತಟ್ತೀವಲ್ಲ ಆ ರೊಟ್ಟಿ, ಅದಕ್ಕೆ ನಾವು ಕಲಿಸ್ಕೋಬೇಕಾಗತ್ತೆ. ತುಂಬ ಗಟ್ಟಿಯಾಗಿಯೂ ಕೂಡ ಕಲಿಸ್ಕೊಳ್ಳೋದಕ್ಕೆ ಹೋಗಬೇಡಿ, ತುಂಬ ತೆಳುವಾಗಿ ಕೂಡ ಕಲಿಸೋದಕ್ಕೆ ಹೋಗಬೇಡಿ. ನಿಮಗೆ ಮನೆ ಮೇಲ್ಗಡೆ ರೊಟ್ಟಿನ ತಟ್ಟಬೇಕಾದ್ರೆ ನೀಟಾಗಿ ರೊಟ್ಟಿ ತಟ್ಟಲಿಕ್ಕೆ ಬರಬೇಕು. ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 10ರಿಂದ 15 ನಿಮಿಷ ಸಪ್ರೇಟಾಗಿ ತೆಗೆದಿಡೋಣ. ಈ ರೀತಿ ತೆಗೆದಿಟ್ಟಾಗ ಆ ರವೆ ಎಲ್ಲ ನೀಟಾಗಿ ಹಾಳ್ಕೊಳ್ಳುತ್ತೆ. ಆವಾಗ ನಿಮಗೆ ರೊಟ್ಟಿ ತಟ್ಟಲಿಕ್ಕೂ ಕೂಡ ಬಹಳ ಚೆನ್ನಾಗಿ ಬರುತ್ತೆ. ನೋಡ್ಬೋದು, ಒಂದು 1/4 ಗಂಟೆಗಳ ಕಾಲ ಸಪ್ರೇಟಾಗಿ ತೆಗೆದಿಟ್ಟಿದೆ. ಈಗ ರವೆನೂ ಕೂಡ ಚೆನ್ನಾಗಿ ಹರಳಿದೆ. ಇವಾಗ ಈ ರೀತಿ ರೊಟ್ಟಿ ಮ್ಯಾಟ್ ಏನಾರು ಇತ್ತು ಅಂದರೆ ರೊಟ್ಟಿ ಮ್ಯಾಟ್ ಮೇಲ್ಗಡೆ ನೀವು ತಟ್ಕೋಬೋದು. ಅಥವಾ ನಿಮಗೆ ಎಣ್ಣೆ ಕವರ್ ಬರುತ್ತಲ್ಲ, ಈ ಸನ್ಫ್ಲವರ್ ಇರ್ಬೋದು ಅಥವಾ ಬೇರೆ ಗೋಲ್ಡ್ ವಿನ್ನರ್ ಇರ್ಬೋದು, ಆ ಎಣ್ಣೆ ಕವರ್ನ ಬೇಕಿದ್ರೆ ಹರಿದು ನೀವು ಈ ರೀತಿಯಲ್ಲಿ ರೊಟ್ಟಿನ ತಟ್ಟಿ ತವ ಮೇಲ್ಗಡೆ ಹಾಕ್ಕೋಬೋದು. ನಾನಿಲ್ಲಿ ತಟ್ಟಲಿಕ್ಕೆ ರೊಟ್ಟಿ ಮ್ಯಾಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಅಥವಾ ಬಟರ್ ಶೀಟ್ ಬರುತ್ತಲ್ಲ, ಅದ್ರ ಮೇಲ್ಗಡೆ ಬೇಕಾದ್ರೆ ನೀವು ತಟ್ಟಿ ಹಾಕ್ಕೋಬೋದು. ಈ ರೀತಿ ರೊಟ್ಟಿನ ತಟ್ಟಬೇಕಾದ್ರೆ ಸಾಧ್ಯವಾದಷ್ಟು ತೆಳುವಾಗಿ ನೀವು ರೊಟ್ಟಿನ ತಟ್ಕೊಳ್ಳಿ. ಆಗ ಬಹಳ ಗರಿಗರಿಯಾಗಿ ರೊಟ್ಟಿ ರೆಡಿ ಆಗುತ್ತೆ. ಈಗ ಒಂದು ತವನ ಬಿಸಿಯಾಗಲಿಕ್ಕೆ ಇಟ್ಕೊಂಡಿದ್ದೆ, ಅದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಈಗ ರೊಟ್ಟಿನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು, ನಾನು ರೊಟ್ಟಿ ಮ್ಯಾಟನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪನೂ ಕೂಡ ರೊಟ್ಟಿಗೆ ಆ ಮ್ಯಾಟು ಅಂಟ್ಕೊಳ್ಳೋದಿಲ್ಲ. ಚೆನ್ನಾಗಿ ಒಂದು ಬದಿನಲ್ಲಿ ಬೇಯ್ತಾ ಇದೆ ಅಂದಾಗ ಸ್ವಲ್ಪ ಮೇಲ್ಗಡೆ ಎಣ್ಣೆನ ಹಾಕ್ಕೊಂಡು ಎರಡೂ ಬದಿನಲ್ಲಿ ತಿರುಗಿಸಿ ಒಂದು 3ರಿಂದ 4 ನಿಮಿಷ ರೊಟ್ಟಿನ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಈ ರೀತಿ ರೊಟ್ಟಿನ ಬೇಯಿಸ್ಬೇಕಾದ್ರೆ ಸಾಧ್ಯವಾದಷ್ಟು ಉರಿನ ನೀವು ಎಳೆಯ ಕಾವನಲ್ಲಿ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ತುಂಬ ಜಾಸ್ತಿ ಉರಿ ಕೊಟ್ಬಿಟ್ರೆ ಆ ಮೇಲ್ಗಡೆ ಭಾಗ ಎಲ್ಲ ನಿಮಗೆ ಕ್ರಿಸ್ಪಿ ಬರುತ್ತೆ, ಒಳಗಡೆ ಎಲ್ಲ ಹಸಿ ಅನಿಸುತ್ತೆ ರೊಟ್ಟಿ. ಹಾಗಾಗಿ ನೀವು ಕಡಿಮೆ ಉರಿನಲ್ಲಿ ಎಷ್ಟು ಚೆನ್ನಾಗಿ ಬೇಯಿಸ್ತೀರಾ, ಗರಿಗರಿ ಆಗಿರ್ತಕ್ಕಂಥ ರೊಟ್ಟಿ ರೆಡಿ ಆಗುತ್ತೆ. ನೋಡ್ಬೋದು, ಇನ್ನೊಂದು ರೊಟ್ಟಿನೂ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ನಾನು ಆಗಲೇ ಹೇಳಿದಾಗ ಒಂದು 15ರಿಂದ 20 ನಿಮಿಷದಲ್ಲೇ ಈ ರೊಟ್ಟಿನ ಮಾಡ್ಕೋಬೋದು. ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಈ ರೊಟ್ಟಿ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಜನಕ್ಕೆ ಈ ರೊಟ್ಟಿ ರೆಸಿಪಿನ ಶೇರ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ನಮ್ಮ ಸವಿರುಚಿ ರೆಸಿಪಿ ಫೇಸ್ಬುಕ್ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಈ ರೊಟ್ಟಿ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಮನೆಯಲ್ಲಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.